ಎಲ್ಲರೂ ಬಂದಿದ್ದಾರೆ ಮದುವೆಗೆ. ಇದು ನಮ್ಮ ರಕ್ಷಕ. ಇದುವರೆಗೂ ಒಂದು ಬ್ಲಾಗಲ್ಲೂ ಬಂದೇ ಇಲ್ಲ. ಈಗ ಫಸ್ಟ್ ಟೈಮ್ ಬ್ಲಾಗಲ್ಲಿ ಇವತ್ತು ನಮ್ಮ ಮಾಮನ ಮದುವೆ ನಡೀತಿಲ್ಲ. ನಾನು ಅದಕ್ಕೆ ಸೊ ಇವತ್ತು ನಮ್ಮ ಕಾರಣ ಗೈಸ್ ನಮ್ಮ ಅಣ್ಣನೇ ಎಡಿಟ್ ಮಾಡ್ಕೊಡಲ್ಲ. ಫೋನ್ ಫಸ್ಟ್ ಆಫ್ ಆಲ್ ನನಗೆ ಫೋನ್ ಬೇಕು. ಇವರೆಲ್ಲ ಗೈಸ್ ಪ್ರಳಯ ಆಗ್ತಿದ್ರು ಫೋನಲ್ಲಿ ಇರ್ತಾರೆ. ಪ್ರಳಯ ಆದ್ರೂ ಏನೇ ಆದ್ರೂ ಫೋನಲ್ಲೇ ಮುಳುಗಿರ್ತಾರೆ. 24/7 ಫೋನಲ್ಲೇ ಇರ್ತಾರೆ. ಈಗಲೂ ಫೋನಲ್ಲೇ ಇದ್ದಾರೆ ನೋಡಿ. ಹೇಳಿ ಹಾಯ್ ಮಾಡು ಸಮೃದ್ಧ, ಹಾಯ್ ಮಾಡು ನೋಡಲ್ಲಿ ನಮ್ಮ ವ್ಲಾಗಿಗೆ. ಇಲ್ಲ ನೋಡಿ ಗಾಯ್ಸ್, ನಮ್ಮ ಅಮ್ಮಂದಿರ ಕೂತಿದ್ದಾರೆ. ಹಾಯ್ ಮಾಡಿ, ಹಾಯ್ ಮಾಡಿ ನಂದಿನಿ ಅಕ್ಕ. ನಮ್ಮ ವ್ಲಾಗಿಗೆ ಹೇಗೆ ಅನ್ಸ್ತಾ ಇದೆ ರೆಡಿಯಾಗಿ ಶೆಕೆಯಲ್ಲಿ? ಖುಷಿ ಆಗ್ತಾ ಇದೆ. ವ್ಲಾಗಿಗೆ ಹಾಯ್ ಮಾಡಿ. ಮಶ್ರೂಮ್ ಬಿರಿಯಾನಿ ಇದು ಬ್ಲಾಗ್ ನೋಡಿ ಹೇಗೆ ಅನ್ಸ್ತು? ನೋಡಿ ಫುಲ್ ರಶ್ ಇದೆ. ಅಪ್ಪ 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 ಬನ್ನಿ ಇಲ್ಲಿ ಹಾಯ್ ಮಾಡು ಬ್ಲಾಗಿಗೆ. ಹೇಗೆ ಅನ್ಸ್ತಾ ಇದೆ ಶೆಕೆಲ್ ರೆಡಿಯಾಗಿ? ತುಂಬಾ ಚೆನ್ನಾಗಿದೆಯಪ್ಪ. ಎಲ್ಲ ಹುಡುಗರೆಲ್ಲ ಸೇರಿ ತುಂಬಾ ಚೆನ್ನಾಗಿ ಮದುವೆ ಮಾಡ್ತಾರೆ. ಹೆಂಗ್ ಮಕ್ಕಳೆಲ್ಲ ಹೆಂಗ್ ಕಾಣಿಸ್ತಾ ಇದಾರೆ? ನಮ್ಮ ಮಕ್ಕಳುಗಳೆಲ್ಲ ಮಾತ್ರ ತುಂಬಾ ಜನ ಸ್ಯಾರಿ ಸೂಟ್ ಹಾಕೊಂಡು ಭಾರಿ ಚೆನ್ನಾಗಿ ಕಾಣಿಸ್ತಾ ಇದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಇದು ಒಂಥರ ಡ್ರೆಸ್ ಹಾಕಿದ್ದಾರೆ, ಇನ್ನೊಂದು ಒಂಥರ ಡ್ರೆಸ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಇವತ್ತು ಬಹಳ ಅದ್ದೂರಿಯಾಗಿ ಎಲ್ಲರೂ ಮದುವೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗ್ಲಿ, ಮದುವೆ 8 ಗಂಟೆಗೆ ಶುಭವಾಗ್ಲಿ. ನೆಕ್ಸ್ಟ್ ನಮ್ಮ ಮಾಮಂಗ್ ನಾಚಿಕೆ ಗೈಸ್. ಹಾಯ್ ಮಾಡು ಅಂದ್ರೆ ಮಾಡ್ತಾನೆ ಇಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹಾಯ್ ಮಾಡು. ಏನ್ ಅನ್ಸ್ತಿದೆ ಹೇಳು? ಅದು ಬಿಟ್ರೆ ಅಷ್ಟು ಮಾತಾಡಿರೋದೇ ಹೆಚ್ಚು ಗೈಸ್. ಮಾತೇ ನೋಡಿ. ನಮ್ಮ ಅಕ್ಕ ಬಂದಿದ್ದಾರೆ ಇವತ್ತು. ನಂದು ಅವಳ್ದು ಒಂದೇ ಔಟ್ಫಿಟ್. ಕರೆಕ್ಟ್ ಆಗಿದ್ದೀರಾ ಹೇಳಿ? ಟ್ವಿನ್ನಿಂಗ್, ಎಲ್ಲ ಟ್ವಿನ್ನಿಂಗ್. ನೋಡಿ ಇವಾಗೆಲ್ಲ ಒಂದೇ ಕಲರ್ ಹಾಕೊಂಡು ಮದುವೆ ಕಾರ್ಯಕ್ರಮ ಆಗ್ಲಿ, ಹುಡುಗಬ್ಬ ಆಗ್ಲಿ, ಗ್ರೂಪ್ ರೈಸ್ ಆಗ್ಲಿ, ಲಾಸ್ಟ್ಗೆ ತಿಥಿ ಊಟ ಆದ್ರೂ ಪರವಾಗಿಲ್ಲ, ನಮ್ಗೆ ಕರೆ ಮಾಡಿ ನಾವು ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಯಾವ್ದಕ್ಕೂ ನಾಚಿಕೆ ಬೀಳಲ್ಲ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ನಮ್ ಬೈರೇಶ ಇದಾರಲ್ಲ, ಅವ್ರ ಮದರ್, ಅವರ ಮಾತೃಶ್ರೀ, ಅವರ ತಾಯಿ. ಹೆಂಗ್ ತಡ್ಕೊಂತೀಯ ಅವನ್ನ? ಹೆಂಗ್ ತಡ್ಕೊಂತೀಯ? ಏನ್ ಹೇಳ್ಕೊಡ ಏನಾದ್ರು ನಿನ್ ಮಗನ ಬಗ್ಗೆ ಒಂಚೂರು ಏನಾದ್ರು ಅಣ್ಣ ಒಂದ್ ನಿಮಿಷ. ಏನ ಈ ಚಿಚೆ ಸಂತಕ್ಕಂಗ್ ಒಂದ್ ಸಾಂಗ್ ಹೇಳ್ಬಿಡ್ತೀನಿ ಕೇಳು. ಏನೋ ಏನೋ
ಹೋಗ್ತಿದ್ದಾರೆ ಗಾಯ್ಸ್, ನನಗೆ ಬಿಟ್ಟು ಹೋಗ್ತಿದ್ದಾರೆ. ಬಿರಿಯಾನಿ ಪಾರ್ಟಿ ಬೇರೆ ಮಾಡ್ತಾರೆ. ಬಂದಿರೋ ಮಾರ್ಕ್ಸ್ ಸಾಲದು ಅಂತ ಮತ್ತೆ ರೀ ಎಕ್ಸಾಮ್ ಕಟ್ಟಿ ಬರೀತಿರೋದು. ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬಂದಿದೆ, ಅದಕ್ಕೆ ನಾನು ಇದು ಬರೆಯೋಣ ಅಂತ ಅನ್ಕೊಳ್ಳಿ. ಇವ್ರು ನೋಡಿದ್ರೆ May 2 ಹೋಗ್ತಿದ್ದಾರೆ. May 3 ಅಂದಿದ್ದು. May 3